ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೋನು ಸಂತು ವ್ಲಾಗ್ಸ್. ಇವತ್ತು ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಹಾಗೆ ಇವತ್ತು ಬಂದು ಗುರುವಾರ. ಇವಾಗ ಈವ್ನಿಂಗ್ ಬಂದು ಟೈಮು 4 o'clock ಆಗಿದೆ. ಇವಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮಾರ್ನಿಂಗಿಂದ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಮಾಡೋಕ್ಕಾಗಿರಲಿಲ್ಲ. ಇನ್ನು ಹಾಗೆ ನಮ್ಮ ಪಾಪುನು ಸಹ ಇವಾಗ ಎತ್ತಿ ಕುಂತಿದ್ದಾಳೆ ನೋಡಿ. ಬೋಡಿ ಹಾಯ್ ಕರ್, ಹಾಯ್ ಬೋಲ್. ಇನ್ನು ಹಾಗೆ ಅವಳು ಸಹ ಈಗ ಎದ್ದು ಕೂತಿದ್ದಾಳೆ. ಇನ್ನು ನನ್ನ ಮಗನೂ ಇವಾಗ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಮೇಲೋದ. ಅವನು ಮೇಲ್ಗಡೆ ಈ ಕಾರೆಲ್ಲ ಇದೆಯಲ್ಲ, ಟೆರೆಸ್ ಮೇಲೆ ಪಾಂಡ ಕಾರೆಲ್ಲ ಇದೆ, ಅವನು ಅದನ್ನು ಪಾರ್ಕ್ ಮಾಡೋದೇ ಅವ್ನ ಚಿಂತೆ ಆಗೋಗಿದೆ. ಸೊ ಸ್ಕೂಲಿಂದ ಬಂದಿದ ತಕ್ಷಣ ಪಾರ್ಕ್ ಮಾಡೋಕ್ಕೆ ಹೋಗಬೇಕು, ನಾನು ಪಾರ್ಕಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ. ಇನ್ನು ಹಾಗೆ ಇವತ್ತು ಮಾರ್ನಿಂಗಿಂದ ವ್ಲಾಗ್ನೇ ಮಾಡ್ಕೊಳ್ಳೋಕ್ಕಾಗಿಲ್ಲ, ಹಾಗಾಗಿ ವ್ಲಾಗ್ನ ಈಗ ಶುರು ಮಾಡಿದ್ದೀನಿ. ಹಾಗೆ ಇವತ್ತು ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಪೊಟ್ಯಾಟೊ ಚೀಸ್ ಶಾರ್ಟ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಆ ರೆಸಿಪಿನ ಸಹ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಚೀಸ್ ಇದೆ ಮನೆಯಲ್ಲಿ, ಸೊ ಹಾಗಾಗಿ ಮಾಡಿಕೊಟ್ರೆ ಮಕ್ಕಳು ತಿಂತಾರಲ್ಲ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ನೋಡಿ ಮಕ್ಕಳು ಏನು ನಾವು ಯಾರೋ ಬಂದರು ಅಲ್ಲಿ, ಹಾಗಾಗಿ ನೋಡೋಕ್ಕೆ ಹೋಗಿದ್ದಾರೆ. ಅಲ್ಲಿ ಅವನಿಗೆ ಇನ್ನೂ ಬಂದ ನೋಡಿ, ನೋಡಲ್ಲ. ಡ್ರೆಸ್ ಚೇಂಜ್ ಮಾಡ್ಕೊಂಡಿದ ತಕ್ಷಣ ಕಾರ್ ಪಾರ್ಕಿಂಗ್ ಮಾಡಬೇಕು ಅಂತ ಹೋಗ್ತಾನೆ. ಇನ್ನು ಆಟ ಆಡಕ್ಕೆ ಹೋಗ್ತೀನಿ. ಇನ್ನು ಹಾಗೆ ಬನ್ನಿ ಇವತ್ತು ಚೀಸ್ ಪೊಟ್ಯಾಟೊ ಹೇಗೆ ಮಾಡೋದು ಅಂತ ಹಾಗೆ ರೆಸಿಪಿನ ಶೂಟ್ ಮಾಡ್ತೀನಿ, ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ನೈಟ್ವರೆಗೂ ಅಂತ ನೋಡೋಣ. ಇನ್ನು ಬಟ್ಟೆನೆಲ್ಲ ಒಗ್ದಾಕಿದ್ನಲ್ಲ, ಇನ್ನೇನು ಸಂಜೆ ಆಯ್ತಲ್ಲ, ಇನ್ನು ಅಡುಗೆ ಮನೆಗೆ ಹೋದರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಮೊದಲು ಬಟ್ಟೆ ಎತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮ ಪಾಪನವರ ಡ್ಯಾಡಿ ಹತ್ರನೇ ಬಿಟ್ಬಿಟ್ಟು, ಅಷ್ಟೊತ್ತಿಗೆ ಅವ್ರ ಡ್ಯಾಡಿನೂ ಬಂದರು. ಅಲ್ಲಿ ಅವ್ರ ಹತ್ರ ಬಿಟ್ಬಿಟ್ಟು ನಾನು ಮತ್ತು ನಮ್ಮ ನಕುಲ್ ಇಬ್ಬರೂ ಬಟ್ಟೆ ಎಳ್ಕೊತಾ ಇದ್ವಿ. ಅವನು ಬಟ್ಟೆ ಎಲ್ಲ ಎಳ್ಕೊಡ್ತಾ ಇದ್ದ. ಇನ್ನು ಹಾಗೆ ಅಲ್ಲಿಂದ ಬಂದುಬಿಟ್ಟು ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಈ ರೆಸಿಪಿ ಶೂಟ್ ಮಾಡಿ ಶೇರ್ ಮಾಡೋಣ ಅಂದ್ಕೊಂಡಿದ್ದೆ. ಆಮೇಲೆ ನಾನೇ ಮಾಡ್ತಿರೋದು ಫಸ್ಟ್ ಟೈಮ್ ಅಲ್ವಾ, ಹಾಗಾಗಿ ಫಸ್ಟು ನಾನು ಟ್ರಯಲ್ ನೋಡಿಬಿಟ್ಟು ಆಮೇಲೆ ನೀಟಾಗಿ ಬಂದರೆ ಇನ್ನೊಂದು ಸತಿ ಮಾಡಿ ವಿಡಿಯೋನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನಾದೆ. ಇನ್ನು ಹಾಗೆ ನಾನು ಇಲ್ಲಿ ಒಂದು ಕಡೆ ಹಾಗೆ ಕಾಫಿಗೆ ಇಟ್ಕೊಂಡು ಇನ್ನೊಂದು ಕಡೆ ಎಲ್ಲ ಶಾರ್ಟ್ಸ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಈ ಚೀಸ್ ಎಲ್ಲ ಅದರೊಳಗಡೆ ಫಿಲ್ ಮಾಡಿಕೊಂಡು, ಇನ್ನು ಹಾಗೆ ಅದಕ್ಕೆ ಈ ಬ್ರೆಡ್ ಕ್ರಮ್ಸು ಮತ್ತು ಕಾರ್ನ್ಫ್ಲೋರ್ ವಾಟರಿಂದ ಡಿಪ್ ಮಾಡಿಬಿಟ್ಟು ಆಮೇಲೆ ಬ್ರೆಡ್ ಕ್ರಮ್ಸಲ್ಲಿ ಒಂದು ಸತಿ ಡಿಪ್ ಮಾಡಿ ಹಾಕ್ತೀವಲ್ಲ, ಇನ್ನು ಆ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದಾದಮೇಲೆ ಎಲ್ಲ ಎಣ್ಣೆಗೂ ಸಹ ಬಿಟ್ಟು ನಾವು ಸ್ವಲ್ಪ ಕಾಫಿ ಕುಡಿಯೋವರೆಗೂ ಬಿಟ್ಟಿದ್ದೆ. ಆಮೇಲೆ ಅದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡೆ. ಹಾಗೆ ಚೆನ್ನಾಗಿ ಸಹ ಬಂದಿತ್ತು. ಇನ್ನು ವೀಡಿಯೋನ ಸಹ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಇದು ಗುರುವಾರದ ವೀಡಿಯೋ. ಮತ್ತು ನಾನು ಸೋಮವಾರದಿಂದ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈ 3 ಡೇಸಲ್ಲಿ ವೀಡಿಯೋನೇ ಮಾಡ್ಕೊಳ್ಳೋಕ್ಕಾಗಿಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೋನು ಸಂತು ವ್ಲಾಗ್ಸ್. ಹಾಗೆ ಇವತ್ತು ಬಂದು ಮಂಡೇ ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಕೆಲಸ ಸ್ನಾನ ಎಲ್ಲ ಮುಗಿದಿದೆ. ಇವತ್ತು ಕೆಲಸನೂ ಎಲ್ಲ ಆಯಿತು. ಇನ್ನು ಹಾಗೆ ಮಕ್ಕಳು ತಿಂಡಿ ಮಾಡ್ತಾ ಇದ್ದಾರೆ ನೋಡಿ, ಚಪಾತಿ ವಿತ್ ಟೊಮೆಟೊ ಗೊಜ್ಜು. ನಮ್ಮ ಪಾಪುನು ಇಲ್ಲೇ ಇದ್ದಾಳೆ, ತಿಂತಾ ಇದ್ದಾಳೆ ಅವಳು. ಹಾಗೆ ಇವತ್ತಿನ ವ್ಲಾಗ್ನ ಈಗ ಶುರು ಮಾಡ್ಕೊಂಡಿದ್ದೀನಿ. ಇನ್ನು ಆಲ್ರೆಡಿ ಕ್ರಿಸ್ಮಸ್ ಹಾಲಿಡೇಸ್ ಶುರು ಆಗೋಗಿದೆ. ಇನ್ನು ಇವರಿಬ್ಬರು ನಮ್ಮ ಮನೇಲಿ ಇದೆ ಅಂದರೆ ನೋಡಿ, ಬೆಳಗ್ಗೆ ಎಲ್ಲ ಗುಡಿಸಿ ಒರೆಸಿರೋದು ಇವ್ರು ಎದ್ದೇಳೋಕ್ಕಿಂತ ಮುಂಚೆ. ಆಗಲೇ ನೋಡಿ ಹೇಗೆ ಮಾಡಿದ್ದಾಳೆ ಅಂದರೆ, ನಮ್ಮ ಪಾಪುನೇ ಜಾಸ್ತಿ ಗಲೀಜು ಮಾಡೋದು ಮನೇನ. ಸುಮ್ಮನೆ ಏನಾದರೂ ಸಿಕ್ಕಿದ್ದೆಲ್ಲ ತೊಗೊಂಬಂದು ಹಾಲಲ್ಲಿ ಹಾಕ್ತಿರ್ತಾಳೆ. ಇನ್ನು ನೋಡಿ ಇವಾಗ ಕಿಚನಿಗೆ ಬರ್ತಾಳೆ. ಕಿಚನಿಗೆ ಬಂದು ಅಲ್ಲಿ ಪ್ಲೇಟ್ಸ್ ಎಲ್ಲ ಎಳ್ದಾಕೋದು, ಜೋಡಿಸಿರೋ ಒಂದು ಇರಬಾರ್ದು, ಎಲ್ಲ ತೆಗ್ದು ಸೈಡ್ಗೆ ಹಾಕಬೇಕು. ಆ ಥರ ಅವಳು. ಅದೇನೋ ಅವಳಿಗೆ ಒಂಥರ ಈ ಎಲ್ಲ ಎಳ್ದು ಗಲೀಜು ಮಾಡೋದೇ ಕೆಲಸ. ಇನ್ನು ಹಾಗೆ ಸ್ವಲ್ಪ ಕಲ್ಸಕ್ಕರೆ ಹಾಕ್ಕೊಡು ಅಂತ ಕೇಳೋದು ಬೇರೆ ರೂಢಿ ಮಾಡ್ಕೊಂಬಿಟ್ಟಿದ್ದಾಳೆ. ಇನ್ನು ನಮ್ಮ ಬ್ರೂನು ಅಂತೂ ಏನು ಕೆಲಸ ಮಾಡಿದ್ದಾನೆ ಅಂದರೆ, ಇವರು ಇರಲಿಲ್ಲ,
ದೇವಸ್ಥಾನಕ್ಕೆ ಹೋಗಿದ್ರು. ನಾನು ಇನ್ನು ಇವನು ಇಲ್ಲೇ ಬಂದು ಇದು ಮಾಡ್ತಿರ್ತಾನಲ್ಲ, ಇನ್ನು ಪಾಪು ಎಲ್ಲ ಓಡಾಡ್ತಿರ್ತಾರಲ್ಲ ಅಂದ್ಬಿಟ್ಟು ಇವನಿಗೆ ಪಾಟ್ನ ಅಡ್ಡ ಇಟ್ಬಿಟ್ಟು ಮೆಟ್ಲು ಮೇಲೆ ಬಿಟ್ಟಿದ್ದೆ. ಇನ್ನು ಶೀಟೆಲ್ಲ ಇಕ್ಕಿದ್ರೆ ಜಂಪ್ ಮಾಡ್ಕೊಂಡು ಬಂದ್ಬಿಡ್ತಾನಲ್ಲ ಅಂತ ಅಂದ್ಬಿಟ್ಟು ನಾನು ಈ ಥರ ಪಾಟ್ ಇಟ್ಟರೆ ಬರಲ್ಲ ಅಂತ ಅಂದರೆ ಮಾರ್ನಿಂಗ್ ಇಕ್ಕಿದ ಪಾಟ್ ಅದು ನೈಟ್ವರೆಗೂ ಬಂದಿರಲಿಲ್ಲ ಅವನು. ಆಮೇಲೆ ನೋಡಿ ನಾವು ಡೋರ್ ಕ್ಲೋಸ್ ಮಾಡ್ಕೊಂಡ್ವಿ ನೈಟು, ಅವಾಗ ಬಂದು ಬೀಳಿಸಿ ಪಾಟ್ನೆಲ್ಲ ಒಡೆದೇ ಹಾಕ್ಬಿಟ್ಟಿದ್ದಾನೆ. ಎಂಥ ಕೆಲಸ ಮಾಡ್ತಾನೆ ಅಂದರೆ ಅವನಿಗೆ ನಾವು ಅವ್ನ ಮುಂದೆಯೇ ಇರಬೇಕು, ಅವನಿಗೆ ಕಟ್ಟಾಕಬಾರ್ದು. ನಾವಂತೂ ಕಟ್ಟಲ್ಲ, ಅಂದರೆ ಅವ್ನಿಗೆ ಅಡ್ಡ ಇಡಬಾರ್ದು. ಆ ಥರ ಎಲ್ಲ ಇಟ್ಟರೆ ಅವ್ನಿಗೆ ಇಷ್ಟ ಆಗಲ್ಲ. ಏನು ಅಡ್ಡ ಇಕ್ಕಿರ್ತೀವೋ ಅದನ್ನೇ ಬೀಳ್ಸ್ಕೊಂಬಂದ್ಬಿಡ್ತಾರೆ. ಕೆಲವೊಂದು ಸತಿ ಆ ಪೆಡಿಗಿರಿ ಬಾಕ್ಸ್ ಇಕ್ಕಿರ್ತೀವ ಅದನ್ನು ಬೀಳ್ಸ್ಕೊಂಬಂದ್ಬಿಟ್ಟಿರ್ತಾನೆ. ಇನ್ನು ಪೆಡಿಗಿರಿ ಅಂತಲೂ ನೋಡಲ್ಲ, ಎಲ್ಲ ಚೆಲ್ಲಾಕ್ಬಿಟ್ಟಿರ್ತಾನೆ. ಆ ಥರ ಅವನು. ಈ ಕೆಲವೊಂದು ಸತಿ ಪಾಟ್ನೇ ಬೀಳಿಸಿ ಮಣ್ಣೆಲ್ಲ ಕೆಳಗೆ ಬಿದ್ದುಬಿಟ್ಟಿರುತ್ತೆ. ಮೊನ್ನೆನೂ ಹಾಗೆ ಆಗಿತ್ತು, ಮಣ್ಣೆಲ್ಲ ಕೆಳಗೆ ಬಿದ್ದು ಆ ಥರ ಮಾಡಿದ್ದ. ಇನ್ನು ಹಾಗೆ ನಮ್ಮ ಪಾಪುನೂ ಅಷ್ಟೇ, ಅವಳು ಬ್ರೂನೋಗೆ ಏನು ತಿಂದಿದ್ರು ಬ್ರೂನೋಗೆ ಹಾಕೋಕ್ಕೆ ಬಂದುಬಿಟ್ಟಿರ್ತಾಳೆ. ಇನ್ನು ಅವಳು ನೋಡಿ ಕಲ್ಸಕ್ರೆನೇ ಹೇಗೆ ತಿಂತಾ ಇದ್ದಾಳೆ ಅಂತ. ಅದೇನು ಅವಳಿಗೆ ಸಕ್ಕರೆ ಕಲ್ಸಕ್ಕರೆ ನೋಡಿದ್ರೆ ಸಾಕು. ಕಾಫಿ ಮಾಡಬೇಕಾದ್ರೂ ಅಷ್ಟೇ ಕೊಡು ಕೊಡು ಅಂತಿರ್ತಾಳೆ. ಇನ್ನು ಹಾಗೆ ನನ್ನ ಮಗನೂ ನಾಷ್ಟ ಎಲ್ಲ ಮಾಡಿಕೊಂಡ. ಅಷ್ಟೊತ್ತಿಗೆ ಸಂತೋರ್ ಫ್ರೆಂಡ್ ಗಿರಿಯಣ್ಣ ಅಂತ ಇದ್ದಾರೆ, ಅವರು ಅವ್ರ ಮನೆಗೆ ಕರ್ಕೊಂಡೋಗೋಕ್ಕೆ ಅಂದ್ಬಿಟ್ಟು ಬಂದಿದ್ದರು. ಅವ್ರ ಮಕ್ಳಿಗೂ ಸ್ವಲ್ಪ ಹಾಲಿಡೇಸ್ ಇದೆಯಲ್ಲ, ಹಾಗಾಗಿ ಆಟ ಆಡೋಕ್ಕೆ ಅಂತ ಅಂದ್ಬಿಟ್ಟು ಬಂದು ಕರ್ಕೊಂಡೋದ್ರು. ಇನ್ನು ಅವನು ಸಹ ಹೋದ. ಇನ್ನು ನನ್ನ ಮಗಳೂ ಒಬ್ಬಳೇ ಆಗೋದ್ಲಲ್ಲ, ನಾನು ಹಾಗೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಸ್ಸಾರು ಮಾಡ್ಕೊತಾ ಇದ್ದೆ. ಇನ್ನು ಅವಳು ಒಬ್ಬಳೇ ಆಗೋದ್ಲಲ್ಲ, ಹಾಗಾಗಿ ಅವಳಿಗೂ ಬೇಜಾರಾಗಿ ಇನ್ನು ನನಗೆ ಅಡುಗೆ ಮಾಡಿಸ್ಕೊಡ್ತಾ ಇರಲಿಲ್ಲ. ಹಾಗಾಗಿ ಅವಳಿಗೂ ಸ್ವಲ್ಪ ಹಂಗೆ ಎತ್ಕೊಂಡು ಸ್ವಲ್ಪ ಸೌತೆಕಾಯಿ ಎಲ್ಲ ಕೊಟ್ಕೊಂಡು, ಅವಳಿಗೆ ಇಷ್ಟ ಸೌತೆಕಾಯಿ ಅಂದರೆ, ಹಾಗಾಗಿ ಅದನ್ನು ಕೊಟ್ಕೊಂಡು ಸ್ವಲ್ಪ ಕೊಟ್ಬಿಟ್ಟು ಕಳಿಸ್ದೆ. ಟಿ ವಿ ನೋಡೋಗು ಅಂದ್ಬಿಟ್ಟು ನಾನು ಅಷ್ಟೊತ್ತಿಗೆಲ್ಲ ರೆಡಿ ಮಾಡಿಕೊಂಡು ಅಡುಗೆಗೆ. ಇನ್ನು ಹಾಗೆ ಸಾರು ಸಹ ಮುಗಿಸ್ಕೊಂಡೆ. ಇನ್ನು ಬಸ್ಸಾರು ಮಾಡಿ ತುಂಬ ದಿನ ಆಗಿತ್ತು, ಹಾಗಾಗಿ ಸ್ವಲ್ಪ ಕೋಸಿತ್ತು, ಹಾಗಾಗಿ ಕೋಸನ್ನೇ ಹಾಕ್ಬಿಟ್ಟು ಬಸ್ಸಾರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿಕೊಂಡೆ. ಇನ್ನು ಅಡುಗೆನೂ ಸಹ ಬೇಗನೆ ಆಯಿತು, ಯಾಕಂದರೆ ಇವೆಲ್ಲ ಒಂದೊಂದು ಕಡೆ ಪಲ್ಯ ಒಂದು ಕಡೆ, ರೈಸ್ ಒಂದು ಕಡೆ, ಸಾಂಬಾರು ಒಂದು ಕಡೆ ಎಲ್ಲ ಇಕ್ಕೊಂಡು ರೆಡಿ ಮಾಡ್ಕೊಂಬಿಟ್ಟಿದ್ನಲ್ಲ, ಹಾಗಾಗಿ ಎಲ್ಲ ಒಂದೇ ಸತಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಅಡುಗೆನೂ ಬೇಗ ಆಯಿತು ಅಂತ ಅನ್ನಿಸ್ತು. ಇನ್ನು ಸಂತೂರು ಸಹ ಕಾಲ್ ಮಾಡಿದ್ದಾರೆ, ನಾನು ನೋಡಿಲ್ಲ, ರಿಸೀವ್ ಮಾಡಿಲ್ಲ. ಅವರು ಊಟಕ್ಕೆ ಬರೋಕ್ಕೆ ಅಂತ ಹೇಳ್ಬಿಟ್ಟೆ ಮಾಡಿದ್ದಾರೆ. ನಾನು ರಿಸೀವ್ ಮಾಡಿರಲಿಲ್ವಲ್ಲ, ಸೊ ಹಾಗಾಗಿ ಅವ್ರು ಅವತ್ತು ಹೊರಗಡೆನೇ ತಿನ್ಕೊಂಬಂದರು ಮಧ್ಯಾಹ್ನ. ಇನ್ನು ನಾನು ರೈಸ್ ಎಲ್ಲ ಮಾಡಿಬಿಟ್ಟಿದ್ದೆ ಬರ್ತಾರೆ ಅಂತ ಅಂದ್ಬಿಟ್ಟೆ, ನೋಡಿದ್ರೆ ನಾನು ಕಾಲ್ ರಿಸೀವ್ ಮಾಡಿಲ್ಲ ಅಂದ್ಬಿಟ್ಟು ಅವ್ರು ಹೊರಗೆ ತಿನ್ಕೊಂಬಂದರು. ಇನ್ನು ಹೋಗಲಿ ಬಿಡು, ನೈಟ್ಗಾಗುತ್ತೆ ಅಂದ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮಾಡ್ಕೊಂಡ್ವಿ. ಇನ್ನು ಹಾಗೆ ನಾನು ಎಲ್ಲ ಅಡುಗೆ ಮಾಡಿಕೊಂಡೆ. ನಮ್ಮ ಪಾಪನೂ ಸ್ವಲ್ಪ ಸುಮ್ಮನೆ ಕೂತ್ಕೊಂಡಿದ್ಲು. ಇನ್ನೆಲ್ಲ ಮುಗಿಸ್ಕೊಂಡು ನಾನು ಸಹ ಊಟ ಮಾಡಿಕೊಂಡೆ. ನಾನು ಓಟ್ಸ್ ಬೇರೆ ತಿಂದಿದ್ದಲ್ವ, ಹಾಗಾಗಿ ನಾನು ಬೇಗ ಊಟ ಮಾಡಿಕೊಂಡೆ. ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.